ವೇದಗಳು ಭಾರತೀಯ ಸಂಸ್ಕೃತಿಯ ಪ್ರಾಚೀನ ಮೂಲಾಧಾರಗಳು. ಇವು ಕೇವಲ ಧಾರ್ಮಿಕ ಗ್ರಂಥಗಳಲ್ಲ, ಬದಲಿಗೆ ಮಾನವ ಜ್ಞಾನ, ವಿಜ್ಞಾನ, ಸಂಗೀತ ಮತ್ತು ಜೀವನದ ತತ್ವಶಾಸ್ತ್ರದ ಸಂಪೂರ್ಣ ಮಾರ್ಗದರ್ಶಕಗಳಾಗಿವೆ. ಅವುಗಳನ್ನು ಅಪೌರುಷೇಯವೆಂದು ಪರಿಗಣಿಸಲಾಗುತ್ತದೆ, ಅಂದರೆ ಮಾನವರಿಂದ ರಚಿತವಾಗಿಲ್ಲ, ಬದಲಿಗೆ ಋಷಿಗಳಿಗೆ ದೈವಿಕವಾಗಿ ಪ್ರಕಟಗೊಂಡಿವೆ. ವೇದ ಅಂದರೆ ಜ್ಞಾನ. ಇವುಗಳ ರಚನೆ ಕ್ರಿಸ್ತ ಪೂರ್ವ 1500 ರಿಂದ 500 ನಡುವೆ ನಡೆಯಿತು ಎಂದು ವಿಜ್ಞಾನಿಗಳು ನಂಬುತ್ತಾರೆ. ಈ ಜ್ಞಾನವನ್ನು ಋಷಿಗಳು ತಮ್ಮ ಆಳವಾದ ಧ್ಯಾನ ಮತ್ತು ಅನುಭವದ ಮೂಲಕ ಕಂಡುಹಿಡಿದರು. ಇದು ಭಾರತೀಯ ಆಧ್ಯಾತ್ಮಿಕ ಪರಂಪರೆಯ ಅಡಿಪಾಯವಾಗಿದೆ. ವೇದಗಳು 4 ಪ್ರಮುಖ ಭಾಗಗಳಾಗಿವೆ. ಒಂದು ಋಗ್ವೇದ, ಇದು ಸ್ತೋತ್ರಗಳ ಮತ್ತು ದೇವತೆಗಳ ಭಕ್ತಿಗೀತೆಗಳ ಅತಿ ದೊಡ್ಡ ಸಂಕಲನವಾಗಿದೆ. ಸುಮಾರು 10,600 ಶ್ಲೋಕಗಳನ್ನು 10 ಮಂಡಲಗಳಾಗಿ ವಿಂಗಡಿಸಲಾಗಿದೆ. 2 ಯಜುರ್ವೇದ, ಇದು ಯಜ್ಞಗಳು ಮತ್ತು ಧಾರ್ಮಿಕ ವಿಧಿಗಳ ವಿವರವಾದ ಮಾರ್ಗದರ್ಶನವನ್ನು ನೀಡುತ್ತದೆ. ಕೃಷ್ಣ ಮತ್ತು ಶುಕ್ಲ ಯಜುರ್ವೇದ ಎಂದು 2 ವಿಧಗಳಿವೆ. 3 ಸಾಮವೇದ, ಇದು ಸಂಗೀತ ಮತ್ತು ಪಠಣದ ವೇದವಾಗಿದ್ದು ಯಜ್ಞಗಳಲ್ಲಿ ದೇವತೆಗಳ ಪ್ರೀತಿಗಾಗಿ ಹಾಡುವ ಮಂತ್ರಗಳನ್ನು ಒಳಗೊಂಡಿದೆ. 4 ಅಥರ್ವವೇದ, ಇದು ಚಿಕಿತ್ಸಾ ವಿಧಾನಗಳು, ದೈನಂದಿನ ಜೀವನದ ಸೂತ್ರಗಳು ಮತ್ತು ತತ್ವಜ್ಞಾನಗಳ ಸಂಗ್ರಹವಾಗಿದೆ. ಮಾಂತ್ರಿಕ ಸೂತ್ರಗಳು ಮತ್ತು ಜನಪ್ರಿಯ ನಂಬಿಕೆಗಳನ್ನು ಸಹ ಒಳಗೊಂಡಿದೆ. ಆ ಕಾಲದಲ್ಲಿ ವೇದಗಳು ಬರಹದಲ್ಲಿರಲಿಲ್ಲ. ಇವು ಶ್ರುತಿ, ಅಂದರೆ ಕಿವಿಯಿಂದ ಕಲಿಯುವ ಪರಂಪರೆಯ ಮೂಲಕ ಪೀಳಿಗೆಯಿಂದ ಪೀಳಿಗೆಗೆ ಹೋದವು. ಗುರುಕುಲಗಳಲ್ಲಿ ಗುರುಗಳು ತಮ್ಮ ಶಿಷ್ಯರಿಗೆ ಮಂತ್ರಗಳನ್ನು ಬಾಯಿಪಾಠ ಮಾಡಿಸುವ ಮೂಲಕ ಈ ಜ್ಞಾನವನ್ನು ಸಂರಕ್ಷಿಸಿದರು. ಇದರಿಂದ ವೇದಪಾಠದ ಸಂಸ್ಕೃತಿ ಭಾರತದಲ್ಲಿ ಅಮರವಾಗಿದೆ ಮತ್ತು ಇಂದಿಗೂ ಜೀವಂತವಾಗಿದೆ. ವೇದಗಳಲ್ಲಿ ಪ್ರಕೃತಿಯ ಗೌರವ, ಸತ್ಯದ ನಿರಂತರ ಹುಡುಕಾಟ ಮತ್ತು ವಸುದೈವ ಕುಟುಂಬಕಂ, ಅಂದರೆ ಇಡೀ ವಿಶ್ವವೇ ಒಂದು ಕುಟುಂಬ ಎಂಬ ವಿಶ್ವಮಾನವತೆಯ ಉದಾತ್ತ ತತ್ವ ಅಡಗಿದೆ. ಈ ತತ್ವಗಳು ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುತ್ತವೆ ಮತ್ತು ಸಾರ್ವತ್ರಿಕ ಸಹಬಾಳ್ವೆಗೆ ಕರೆ ನೀಡುತ್ತವೆ. ವೇದಗಳ ಜ್ಞಾನವು ಕೇವಲ ಹಳೆಯ ಕಾಲದಲ್ಲ, ಇಂದು ಕೂಡ ಅದು ಮಾನವತೆಯ ಮಾರ್ಗದರ್ಶನವಾಗಿ ಪ್ರಸ್ತುತವಾಗಿದೆ. ಋಷಿಗಳ ಧ್ವನಿ ಇಂದಿಗೂ ನಮ್ಮನ್ನು ಉದ್ದೇಶಿಸಿ ಹೇಳುತ್ತದೆ: ಸತ್ಯಂ ವದ ಧರ್ಮಂಚರ, ಅಂದರೆ ಸತ್ಯವನ್ನು ಮಾತನಾಡು, ಧರ್ಮವನ್ನು ಆಚರಿಸು. ಈ ಸಂದೇಶವು ಸಾರ್ವಕಾಲಿಕ ಮತ್ತು ಸಾರ್ವತ್ರಿಕವಾಗಿದೆ. ವೇದಗಳು ನಮ್ಮ ಪೂರ್ವಜರ ಕೀರ್ತಿ, ನಮ್ಮ ಭಾರತೀಯ ಗುರುತ್ವದ ಆಧಾರ. ಅವು ನಮ್ಮ ಸಂಸ್ಕೃತಿಯ ಆತ್ಮ ಮತ್ತು ಜ್ಞಾನದ ಅಕ್ಷಯ ನಿಧಿ. ಈ ಅಮೂಲ್ಯ ಪರಂಪರೆಯನ್ನು ನಾವು ಗೌರವಿಸಬೇಕು ಮತ್ತು ಮುಂದಿನ ಪೀಳಿಗೆಗೆ ತಲುಪಿಸಬೇಕು.